ಧೋನಿ ಬಂದಾಯ್ತು, ತಂಡದಲ್ಲಿ ಹೊಸ ಹುರುಪು. ಕ್ಯಾಪ್ಟನ್ ಅಯ್ಯರ್ಗೆ ಮಾಹಿ ಕೊಟ್ಟ ಟಿಪ್ಸ್ ಏನು? ಮಹೇಂದ್ರ ಮಾಡಿದ ಸನ್ನೆ ಹಿಂದಿದೆ 2 ಮಹಾ ರಹಸ್ಯ. ಹೌದು, ಕೇವಲ 4 ತಿಂಗಳ ಹಿಂದೆ ಟಿ20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿದ್ದ ಟೀಂ ಇಂಡಿಯಾನೇನಾ ಇದು? ಐಪಿಎಲ್ನಲ್ಲಿ ರನ್ ಸಾಮ್ರಾಜ್ಯವನ್ನೇ ಕಟ್ಟಿದ ಬ್ಯಾಟ್ಸ್ಮನ್ಗಳೇನಾ ಇವರು? ಎದುರಾಳಿ ಬ್ಯಾಟ್ಸ್ಮನ್ಗಳನ್ನ ತರಗೆಲೆಗಳಂತೆ ಉದುರಿಸಿದ ಬೌಲರ್ಗಳೇನಾ ಇವರು? ಅಯ್ಯರ್ ಪಡೆಯ ಸಾಲು ಸೋಲುಗಳನ್ನ ನೋಡ್ತಿದ್ರೆ ಈ ಪ್ರಶ್ನೆಯನ್ನ ಕೇಳದೆ ಬೇರೆ ವಿಧಿಯೇ ಇಲ್ಲ. ಯಾಕಂದ್ರೆ ಐರ್ಲೆಂಡ್ ಪ್ರವಾಸದ ಬಳಿಕ ಇಂಗ್ಲೆಂಡ್ ಪ್ರವಾಸದಲ್ಲೂ ಟೀಂ ಇಂಡಿಯಾ ಸೋಲಿನ ಕೂಪದಿಂದ ಮೇಲೆದ್ದು ಬಂದೇ ಇಲ್ಲ. ಕಗ್ಗತ್ತಲೆಯ ಕಾರ್ಮೋಡದಲ್ಲಿ ಸಿಲುಕಿ ದಿಕ್ಕೆಟ್ಟವರಂತೆ ಹೀನಾಯ ಪ್ರದರ್ಶನ ನೀಡುತ್ತಿದ್ದಾರೆ. ಆದ್ರಿವತ್ತು ಇಂಗ್ಲೆಂಡ್ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಹಾಗಾಗೋದಿಲ್ಲ. ಸೋಲಿನ ಸುಳಿಯಲ್ಲಿ ಸಿಲುಕಿರುವ ಅಯ್ಯರ್ ಪಡೆ ಫಿನಿಕ್ಸ್ ಹಕ್ಕಿಯಂತೆ ಜಿಗಿದು ಮೇಲೆದ್ದು ಬರುತ್ತೆ. 2 ಜಯದೊಂದಿಗೆ ಮೆರೆಯುತ್ತಿರುವ ಆಂಗ್ಲರಿಗೆ ಇಂದಿನ ಪಂದ್ಯದಲ್ಲೇ ಮುಟ್ಟಿ ನೋಡಿಕೊಳ್ಳುವಂತ ತಿರುಗೇಟು ನೀಡಲಿದೆ. ಯಾಕೆ ಅಂತೀರಾ? ಈ ದೃಶ್ಯಗಳನ್ನೊಮ್ಮೆ ನೋಡ್ಬಿಡಿ, ನಿಮಗೆ ಅರ್ಥವಾಗುತ್ತೆ. ಎಸ್, ಇದೇ ಕಾರಣಕ್ಕೆ ಟೀಂ ಇಂಡಿಯಾ ಚರಿಷ್ಮಾ ಚೇಂಜ್ ಆಗತ್ತೆ, ಅಯ್ಯರ್ ಪಡೆ ಕಮ್ಬ್ಯಾಕ್ ಮಾಡುತ್ತೆ ಅಂತ ಹೇಳಿದ್ದು. ಯಾಕಂದ್ರೆ ಇದೇ ದೃಶ್ಯ ಕೋಟ್ಯಾಂತರ ಭಾರತೀಯರ ನಿರೀಕ್ಷೆ ದುಪ್ಪಟ್ಟಾಗುವಂತೆ ಮಾಡಿದ್ದು. ಇದೇ ದೃಶ್ಯ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಅಯ್ಯರ್ ಪಡೆಯ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ದು. ಹೌದು, ಇಂಗ್ಲೆಂಡ್ ವಿರುದ್ಧದ 4ನೇ ಟಿ20 ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾ ಆಟಗಾರರಿಗೆ ಹೊಸ ಹುರುಪು ಬಂದಿದೆ. ಟೀಂ ಇಂಡಿಯಾ ಮಾಜಿ ನಾಯಕ ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿಯ ಎಂಟ್ರಿ ಅಯ್ಯರ್ ಪಡೆಯ ಕಾನ್ಫಿಡೆನ್ಸ್ ಹೆಚ್ಚಾಗುವಂತೆ ಮಾಡಿದೆ. ಟ್ರೆಂಟ್ ಬ್ರಿಡ್ಜ್ನಲ್ಲಿ 3ನೇ ಟಿ20 ಪಂದ್ಯವನ್ನ ವೀಕ್ಷಿಸೋಕೆ ಬಂದಿದ್ದ ಧೋನಿಯನ್ನ ನೋಡಿ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಯಾಕಂದ್ರೆ ಮಾಹಿ ಕೇವಲ ಟೀಂ ಇಂಡಿಯಾ ಸೋಲನ್ನ ನೋಡಿ ಹೋಗಿಲ್ಲ, ಬದಲಿಗೆ ಅಯ್ಯರ್ ಪಡೆಗೆ ಸನ್ನೆ ಮಾಡೋ ಮೂಲಕವೇ ಗೆಲುವಿನ ಟಿಪ್ಸ್ ನೀಡಿದ್ದಾರೆ. ಆಂಗ್ಲರನ್ನ ಹೇಗೆ ಮಣಿಸಬೇಕು ಅನ್ನೋ ಸ್ಟ್ರಾಟಜಿಯನ್ನ ಹೇಳಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಸನ್ನೆ ಮೂಲಕವೇ ಮಾಹಿ ಮತ್ತೊಂದು ಸಂದೇಶವನ್ನ ನೀಡಿದ್ದಾರೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನ ಹೊಡೆದ ಧೋನಿ. ಮಾತಿಗಿಂತ ಕೃತಿ ಮುಖ್ಯ, ಈ ಪದಕ್ಕೆ ಅನ್ವರ್ಥ ನಾಮವಾಗಿದೆ ಧೋನಿ ಕ್ರಿಕೆಟ್ ಬದುಕು. ಯಾವುದನ್ನು ಮಾಹಿ ಬಾಯಲ್ಲಿ ಹೇಳಿ ಮಾಡಿದವರಲ್ಲ, ಹೇಳದೆ ಮಾಡಿ ತೋರಿಸುವ ಛಾತಿ, ಎದೆಗಾರಿಕೆ ಇದ್ದಿದ್ದರಿಂದಲೇ ಇವತ್ತು ಕ್ರಿಕೆಟ್ ಜಗತ್ತಿನ ಚಾಂಪಿಯನ್ ಕ್ಯಾಪ್ಟನ್ ಆಗಿ ಹೆಸರು ಮಾಡಿದ್ದು. ಎಂತಿಪ್ಪ ಮಾಹಿ 100 ಪದಗಳಲ್ಲಿ ಹೇಳೋದನ್ನ ಒಂದೇ ಒಂದು ಸನ್ನೆಯಲ್ಲಿ ಹೇಳಿಬಿಡ್ತಾರೆ. ಇಲ್ಲಿ ನೋಡಿ, ಟ್ರೆಂಟ್ ಬ್ರಿಡ್ಜ್ ಮೈದಾನದ ಬಾಲ್ಕನಿಯಲ್ಲಿ ಮಾಡಿದ ಇದೊಂದು ಸನ್ನೆ ಸತತ ಸೋಲು ಅನುಭವಿಸುತ್ತಿರುವ ಅಯ್ಯರ್ ಪಡೆಗೆ ಚಡಿಯೇಟು ನೀಡಿದೆ. ಮತ್ತೊಂದು ಕಡೆ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ಗೆ ಮುಜುಗರವನ್ನ ಉಂಟು ಮಾಡಿದೆ. ಅದ್ ಹೇಗೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಧೋನಿ ಮಾಡಿದ ಸನ್ನೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಬಾಲ್ಕನಿ ಕೆಳಗಿದ್ದ ಅಭಿಮಾನಿಗಳು ಧೋನಿ ಧೋನಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಕೆಲವರು ಕೆಳಗೆ ಬನ್ನಿ ಅಂತ ಕರೆದಿದ್ದಾರೆ. ಆದ್ರೆ ಮಾಹಿ ನನ್ನ ಗಡ್ಡ ಬೂದು ಬಣ್ಣಕ್ಕೆ ತಿರುಗಿದೆ, ನಾನು ಕಷ್ಟಪಟ್ಟು ನಡೆಯುತ್ತಿದ್ದೇನೆ ಅನ್ನೋದನ್ನ ಸನ್ನೆ ಮಾಡಿ ತಮಾಷೆ ಮಾಡಿದ್ದಾರೆ. ಆದ್ರೆ ಇದು ಅಭಿಮಾನಿಗಳಿಗೆ ಹೇಳಿರೋದಲ್ಲ, ಬದಲಿಗೆ ಟೀಂ ಇಂಡಿಯಾ ಆಟಗಾರರಿಗೆ ಹೇಳಿದು. ನನಗೇನು ವಯಸ್ಸಾಗಿದೆ, ನಿಮಗೇನರೂ ಆಗಿದೆ ದಾಡಿ ಅಂತ ಸನ್ನೆ ಮೂಲಕವೇ ಅಯ್ಯರ್ ಪಡೆಗೆ ಚಡಿಯೇಟು ನೀಡಿದ್ದಾರೆ. ಸೋಲೆಂಬ ಹತಾಶ ಮನೋಭಾವನೆಯಿಂದ ಹೊರಬಂದು ಮೈಕೊಡವಿ ಎದ್ದು ನಿಂತು ಸೆಣಸಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ತಮ್ಮನ್ನ ಆರಂಭದಿಂದಲೂ ವಿರೋಧಿಸಿಕೊಂಡು ಬರುತ್ತಿರುವ ಸದ್ಯ ಟೀಂ ಇಂಡಿಯಾ ಕೋಚ್ ಆಗಿರುವ ಗೌತಮ್ ಗಂಭೀರ್ಗೂ ಮಾಹಿ ಟಾಂಗ್ ಕೊಟ್ಟಿದ್ದಾರೆ. ಕೋಚ್ ಆಗಿದ್ದವನು ಗಡ್ಡ ಹಣ್ಣಾಗಿದೆ, ಓಡೋಕಾಗ್ತಿಲ್ಲ ಅಂತ ಕುಳಿತಲ್ಲೇ ಗೇಮ್ ಪ್ಲಾನ್ ಮಾಡಿದ್ರೆ ಯಾವುದೇ ಪ್ರಯೋಜನವಿಲ್ಲ. ಆಟಗಾರರೊಂದಿಗೆ ಬೆರೆತು ಅವರನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕುಳಿತಲ್ಲೇ ಕೋಚಿಂಗ್ ಮಾಡೋದಿದ್ರೆ ಯಾರಾದ್ರೂ ಹಣ್ಣಾದ ಕ್ರಿಕೆಟಿಗರಿಗೆ ಕೋಚಿಂಗ್ ಕೊಡಿ ಅಂತ ಸನ್ನೆ ಮೂಲಕವೇ ಗಂಭೀರ್ಗೆ ಕಾಲೆಳೆದಿದ್ದಾರೆ. ಧೋನಿ ಈ ಸಿಟ್ಟಿಗೂ ಮತ್ತೊಂದು ಕಾರಣವಿದೆ. ಅದೇನು ಅಂದ್ರೆ ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿಯಿಂದ ಸಂಜು ಸ್ಯಾಮ್ಸನ್ ರನ್ನ ಕೈಬಿಟ್ಟಿರೋದು. ಈ ವಿಚಾರ ಮಾಹಿ ಮನಸ್ಸಿಗೆ ನೋವುಂಟು ಮಾಡಿದೆ. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿದ್ದ ಸಂಜುನನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಕರೆತಂದಿದ್ದೆ ಮಾಹಿ. ಸಂಜು ಭವ್ಯ ಭವಿಷ್ಯವನ್ನ ಎದುರು ನೋಡ್ತಿದ್ದ ಮಾಹಿಗೆ ಸ್ಯಾಮ್ಸನ್ಗಾಗುತ್ತಿರುವ ಅನ್ಯಾಯ ಬೇಸರವನ್ನ ಉಂಟು ಮಾಡಿದೆ. ಹೀಗಾಗಿ ಮಾಹಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನ ಹೊಡೆದುರುಳಿಸುವಂತೆ ಒಂದೇ ಸನ್ನೆಯಲ್ಲಿ ಅಯ್ಯರ್ ಪಡೆಗೆ ಕೋಚ್ ಗಂಭೀರ್ಗೆ ಸಂದೇಶ ನೀಡಿದ್ದಾರೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.